ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ಕೂಡ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಆ್ಯಪ್ಗೆ ಬ್ಲ್ಯಾಕ್ ಥೀಮ್ ಏನಾದರೂ ಸೆಟ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಆ್ಯಪ್ಗೆ ಕಂಪ್ಲೀಟಾಗಿ ಬ್ಲ್ಯಾಕ್ ಥೀಮನ್ನು ಯಾವ ಥರ ಸೆಟ್ ಮಾಡೋದು, ಅದು ಕೂಡ ಕೇವಲ ಒಂದು ನಿಮಿಷದಲ್ಲಿ ಒಂದು ಕ್ಲಿಕ್ಕಲ್ಲಿ ಯಾವ ಥರ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ಗೆ ಬ್ಲ್ಯಾಕ್ ಥೀಮ್ ಸೆಟ್ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ತುಂಬ ಸಿಂಪಲ್ ಸ್ಟೆಪ್ಸ್ ಇರುವಂಥದ್ದು. ಯಾವ ಥರ ಅಂತ ವಿಡಿಯೋನ ಕೊನೆವರೆಗೂ ಎಲ್ಲಿಯೂ ಕೂಡ ಮಿಸ್ ಮಾಡದೆ ಆರಾಮಾಗಿ ನೋಡಿ. ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದರೆ ಡೈಲಿ ಇದೇ ಥರ ಒಂದು ಯೂಸ್ಫುಲ್ ಟಿಪ್ಸ್ ಆಗಿರ್ಬೋದು, ಟ್ರಿಕ್ಸ್ ಆಗಿರ್ಬೋದು, ನಿಮಗೆ ಗೊತ್ತಿರೋದ ವಿಷಯಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಡೈಲಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಹೊಸ ಹೊಸ ಇನ್ಫಾರ್ಮೇಷನ್ ಡೈಲಿ ತಿಳ್ಕೊತಾ ಇರ್ತೀರ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮನ್ನು ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಕೂಡ ಬ್ಲ್ಯಾಕ್ ಥೀಮ್ ಸೆಟ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಇನ್ಸ್ಟಾಗ್ರಾಮ್ ಆ್ಯಪ್ ಓಪನ್ ಮಾಡ್ತೀನಿ, ನೋಡ್ಕೋಬಹುದು. ಕಂಪ್ಲೀಟ್ ಆಗಿ ಮೆಸೇಜ್ ಬಾಕ್ಸ್ ಆಗಿರ್ಬೋದು, ಪ್ರೊಫೈಲ್ ಆಗಿರ್ಬೋದು, ಒಟ್ಟಾರೆಯಾಗಿ ಇನ್ಸ್ಟಾಗ್ರಾಮ್ ಆ್ಯಪು ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಥೀಮ್ ಅಲ್ಲಿ ಬರ್ತಾ ಇರುವಂಥದ್ದು. ಇದನ್ನ ಯಾವ ಥರ ಸೆಟ್ ಮಾಡ್ಕೊಂಡೆ ಅಂದರೆ, ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ಆ್ಯಪನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಲೆಫ್ಟ್ ಸೈಡ್ ಕಾರ್ನರ್ ಅಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಬರ್ತಾ ಇರುವಂಥದ್ದು. ಈ ಥರ ಇಂಟರ್ಫೇಸ್ ಬಂದಾಗ ಇಲ್ಲಿ ಮೇಲ್ಗಡೆ 3 ಮೈನಸ್ ಲೈನ್ಸ್ ಬಂದಿರುವಂಥದ್ದು, ರೈಟ್ ಸೈಡ್ ಮೇಲ್ಗಡೆ 3 ಮೈನಸ್ ಲೈನ್ಸ್ ಬಂದಿರುವಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸಾಕಷ್ಟು ಆಪ್ಷನ್ಸ್ಗಳು ಬರ್ತಾ ಇರುವಂಥದ್ದು. ಅಕೌಂಟ್ ಸೆಂಟರ್ ಆಗಿರ್ಬೋದು, ಹೌ ಯು ಯೂಸ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈ ಥರ ಸಾಕಷ್ಟು ಆಪ್ಷನ್ಸ್ಗಳು ಬಂದಿರುವಂಥದ್ದು. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ, ನಿಧಾನವಾಗಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಸ್ನೇಹಿತರೆ, ನಮಗೊಂದು ಆಪ್ಷನ್ ಕಾಣುತ್ತೆ. ಯಾವುದಪ್ಪ ಅಂದರೆ ಯುವರ್ ಆ್ಯಪ್ ಆ್ಯಂಡ್ ಮೀಡಿಯಾದಲ್ಲಿ ಸಾಕಷ್ಟು ಆಪ್ಷನ್ಸ್ಗಳು ಬಂದಿರುವಂಥದ್ದು. ಇದರಲ್ಲಿ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ನಮಗೆ ಎಕ್ಸೆಸಿಬಿಲಿಟಿ ಅಂತ ಥರ್ಡ್ ಆಪ್ಷನ್ ಬಂದಿರುವಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತು ವಿಡಿಯೋಗೆ ಲೈಕ್ ಮಾಡಿಲ್ಲಪ್ಪ ಅಂದರೆ ಮರಿದೇ ಲೈಕ್ ಮಾಡಿ. ಏನಕ್ಕಪ್ಪ ಅಂದರೆ ಡೈಲಿ ಇದೇ ಥರ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಮಾಡೋದಕ್ಕೆ, ನಮಗೆ ಹೆಚ್ಚಿನ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಅದಕ್ಕೆ ಮರಿದೇ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿ 3 ಆಪ್ಷನ್ಸ್ಗಳು ಬಂದಿರುವಂಥದ್ದು. ರಿಡ್ಯೂಸ್ ಮೋಷನ್ ಅಂತ ಮೊದಲ ಆಪ್ಷನ್ ಬಂದಿರುವಂಥದ್ದು. ರಿಡ್ಯೂಸ್ ಮೋಷನ್ ಅಂದರೆ ರಿಡ್ಯೂಸ್ ದಿ ಮೋಷನ್ ಫಾರ್ ದಿ ವಿಜುವಲ್ ಎಫೆಕ್ಟ್ಸ್ ಇನ್ ಯುವರ್ ಚಾರ್ಟ್ಸ್. ನೀವೇನಾದರೂ ಚಾರ್ಟ್ ಥೀಮಲ್ಲಿ ಸೆಟ್ ಮಾಡ್ಕೊಂಡಿರ್ತೀರ, ಅದು ಕೂಡ ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮಗೆ ಇನ್ನೊಂದು ಟಿಪ್ಸ್, ಬೋನಸ್ ಟಿಪ್ಸ್ ಹೇಳ್ಕೊಡ್ತೀನಿ. ಮತ್ತು ಇಲ್ಲಿ ಸೆಕೆಂಡ್ ಆಪ್ಷನ್ಗಳು ಬಂದಿರುವಂಥದ್ದು ಡಾರ್ಕ್ ಮೋಡ್ ಅಂತ. ಡಾರ್ಕ್ ಮೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡಾರ್ಕ್ ಮೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಆನ್ ಆಗಿರ್ಬೋದು, ಆಫ್ ಆಗಿರ್ಬೋದು, ಸಿಸ್ಟಮ್ ಡಿಫಾಲ್ಟ್ ಆಗಿರ್ಬೋದು. ನೀವೇನಾದರೂ ಸಿಸ್ಟಮ್ ಡಾರ್ಕ್ ಥೀಮ್ ಇಟ್ಕೊಂಡಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ ನೋಡ್ಕೋಬಹುದು, ಇಲ್ಲಿ ನನ್ನ ಒಂದು ಮೊಬೈಲಲ್ಲಿ ಡಾರ್ಕ್ ಮೋಡ್ ಆನ್ ಆಗಿರುವಂಥದ್ದು. ಇದು ಡಾರ್ಕ್ ಮೋಡ್ ಆನ್ ಆಗಿದ್ರೆ ಮಾತ್ರ ಡಾರ್ಕ್ ಮೋಡ್ ಅಲ್ಲಿ ಬರೋ ತರ ಸಿಸ್ಟಮ್ ಡಿಫಾಲ್ಟ್ ಅಲ್ಲಿ ಸೆಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಇನ್ಸ್ಟಾಗ್ರಾಮ್ ಕಂಪ್ಲೀಟ್ ಆಗಿ 24/7 ಅಂದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಕಂಪ್ಲೀಟ್ ಆಗಿ ಡಾರ್ಕ್ ಮೋಡ್ ಅಲ್ಲಿ ಇರೋ ತರ, ಫಾರ್ ಎಕ್ಸಾಂಪಲ್ ನೀವು ಯಾವಾಗ ಮೊಬೈಲ್ ಡಾರ್ಕ್ ಮೋಡ್ಗೆ ಹಾಕ್ತೀರಾ, ನೈಟ್ ಅಲ್ಲಿ ಆಗಿರ್ಬೋದು ಅಥವಾ ಕತ್ತಲಾದ ಟೈಮಲ್ಲಿ ಆಗಿರ್ಬೋದು, ಈ ತರ ಪರ್ಟಿಕ್ಯುಲರ್ ಟೈಮಲ್ಲಿ ನಿಮಗೆ ಡಾರ್ಕ್ ಮೋಡ್ ಆನ್ ಇಟ್ಕೋಬೇಕಂತ ಅನ್ಕೊಂಡಿದ್ರೆ ಸಿಸ್ಟಮ್ ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಡಾರ್ಕ್ ಮೋಡು 24/7 ನಿಮಗೆ ಆನ್ ಇರಬೇಕಂದ್ರೆ ಆನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಆನ್ ಇರುತ್ತೆ. ಅಕಸ್ಮಾತ್ ನಿಮಗೆ ಏನಾದರೂ ಡಾರ್ಕ್ ಥೀಮ್ ರಿಮೂವ್ ಮಾಡಬೇಕಂದ್ರೆ ತಿರ್ಗಾ ಇದೇ ಒಂದು ಆಪ್ಷನ್ಗೆ ಬಂದ್ಬಿಟ್ಟು ಆಫ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಡಾರ್ಕ್ ಥೀಮ್ ಹೋಗುತ್ತೆ. ಇದು ಎಲ್ಲಿ ಬರುತ್ತಪ್ಪ ಅಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ 3 ಮೈನಸ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ನಮಗೊಂದು ಆಪ್ಷನ್ ಕಾಣುತ್ತೆ, ಎಕ್ಸೆಸಿಬಿಲಿಟಿ ಅಂತ. ಯುವರ್ ಆ್ಯಪ್ ಆ್ಯಂಡ್ ಮೀಡಿಯಾದಲ್ಲಿ ಎಕ್ಸೆಸಿಬಿಲಿಟಿ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡಾರ್ಕ್ ಮೋಡ್ ಆಫ್ ಇರುತ್ತೆ, ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಸ್ಟಾಗ್ರಾಮ್ ಡಾರ್ಕ್ ಮೋಡ್ ಆಗುತ್ತೆ. ಇವಾಗ ಸದ್ಯಕ್ಕೆ ಇನ್ನೊಂದು ಬೋನಸ್ ಟಿಪ್ಸ್ ಹೇಳ್ತೀನಿ ಅಂದಿದ್ದೆ. ಇವಾಗ ನಿಮ್ಮ ಒಂದು ಫ್ರೆಂಡ್ಸ್ ಚಾಟ್ ಬಾಕ್ಸ್ ಓಪನ್ ಮಾಡಿರ್ತೀರಾ. ನಿಮ್ಮ ಒಂದು ಫ್ರೆಂಡ್ಸ್ ಚಾಟ್ಸ್ ಓಪನ್ ಮಾಡಿದಾಗ ಇಲ್ಲಿ ಅವರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಥೀಮ್ ಅಂತ ಒಂದು ಹೊಸ ಆಪ್ಷನ್ ಬಂದಿರುವಂಥದ್ದು. ನಿಮಗೆ ಬೇಕಾದ ಥೀಮ್ ಅನ್ನ ನೀವು ಇಲ್ಲಿ ಸೆಟ್ ಮಾಡ್ಕೋಬಹುದು ಸ್ನೇಹಿತರೆ. ನೋಡ್ಕೋಬಹುದು, ಇಲ್ಲಿ ಬೇರೆ ಬೇರೆ ಥೀಮ್ಸ್ ಇರುವಂಥದ್ದು. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಮಿಡಿಯೇಟ್ ಆಗಿ ಇಲ್ಲಿ ಥೀಮ್ ಚೇಂಜ್ ಆಗುತ್ತೆ. ನೋಡ್ಕೋಬಹುದು, ಬ್ಯಾಕ್ ಗ್ರೌಂಡ್ ಅಲ್ಲಿ ಥೀಮ್ ಚೇಂಜ್ ಆಗಿರುವಂಥದ್ದು ನೋಡ್ಕೋಬಹುದು. ಡಾರ್ಕ್ ಥೀಮ್ ಕೂಡ ಇಟ್ಕೋಬಹುದು. ಮತ್ತೆ ಈ ತರ ನಿಮಗೆ ಬೇಕಾದ ಥೀಮ್ಸ್ಗಳು ಕೂಡ ಇಟ್ಕೋಬಹುದು. ವಿಡಿಯೋ 100% ನಿಮಗೆ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ತರ ಒಂದು ಡೈಲಿ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ಮರಿದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.